ಬನ್ನಿ ಗೌಡ್ರೆ, ಆಗಲಿಂದ ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ಕೂತ್ಕೊಳ್ಳಿ. ಹೇಳಿ, ಏನು ಸಮಾಚಾರ? ನಿಮಗೆ ಎಲ್ಲ ಗೊತ್ತದೆ ಐನೋರೆ. ನಮ್ಮ ಮಟ್ಟಿನಾಗ ಒಂದರಿಂದೇ ಒಂದು ಅಂತ ಬರೀ ಕೆಟ್ಟದ್ದೇ ನಡೀತಾ ಇದೆ. ಹೌದು, ನಿಮ್ಮ ಮನೆ ಸಮಸ್ಯೆ ತಿಳಿಯಿತು. ಹೀಗಾಗಬಾರ್ದಾಗಿತ್ತು. ನಿಮ್ಮ ತಾಯಿಯವ್ರಿಗೂ ಸಮಸ್ಯೆ ಆಯ್ತಂತೆ. ಈಗ ನಿಮ್ಮ ಶ್ರೀಮತಿಯವರು ಹಾಕಿದ್ದಾರೆ. ಅವ್ರಿಗೆ ಹುಷಾರಾಗವ್ರೆ ಐನೋರೆ. ಆದರೆ ಸುಧಾರಿಸ್ಕೊಳ್ಳೋಕ್ಕೆ ಇನ್ನೂ ಹೊಸ ಟೈಮ್ ಬೇಕು ಅಂತ ಹೇಳೋರೆ. ಆಯ್ತಾಯ್ತು, ಇಷ್ಟರಲ್ಲೇ ಎಲ್ಲ ಸರಿ ಹೋಯ್ತಲ್ಲ. ಇಲ್ಲ, ಆ ದೇವರ ಕೃಪೆ. ಎಲ್ಲ ಸರಿ ಹೋದಂಗೆ ಏನೋ ಅದೇ. ಆದರೆ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಆಯ್ತಿಲ್ಲ ಐನೋರೆ. ಎಲ್ಲೋ ಏನೋ ಎಡವಟ್ಟಾಗದೆ, ಆದರೆ ಅದೇನು ಅಂತಲೇ ಗೊತ್ತಾಯ್ತಿಲ್ಲ. ಅದಕ್ಕೆ ಮತ್ತೆ ಏನೂ ಆಗದೆ ಇರಲಿ, ಎಲ್ಲ ಇಲ್ಲಿಗೆ ಮುಗ್ದೋಗ್ಲಿ ಅಂದ್ಕೊಂಡಿವ್ನಿ. ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಅರ್ಕೆನೂ ತೀರ್ಸ್ಕೊಂಬತ್ತೀನಿ. ಅಟ್ಟಿನಾಗ ಶಾಂತಿ ಗಿಂತಿ ಏನಾರ ಮಾಡಿಸ್ಬೇಕಂತ ಮನಸ್ಸು ಹೇಳ್ತಾ ಇದ್ದೆ. ಅದೇನು ಅಂತ ಹೊಸಿ ನೋಡ್ತೀರಾ ಐನೋರೆ? ಈ ಗೋಚಾರ ಫಲ ಏನು ಹೇಳ್ತಾ ಇದೆ ಅಂದರೆ, ಗ್ರಹಚಾರ ಅಷ್ಟು ಪಕ್ವವಾಗಿಲ್ಲ ಅಂತ. ನಿಮ್ಮ ಮನೆಗೆ ಕಂಟಕ ಇನ್ನೂ ಇದೆ ಅಂತ ಅನಿಸ್ತಾ ಇದೆ. ನಿಮ್ಮ ಮನೆಯಲ್ಲಿ ಒಂದು ಜೀವ ಬಲಿ ಆಗಲೇಬೇಕು ಅಂತ ಹೇಳ್ತಾ ಇದೆ.